ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸದನದಲ್ಲಿ ಹಗರಣಗಳ ಗದ್ದಲ ಕೋಲಾಹಲ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಭ್ರಷ್ಟಾಚಾರ ಪಿತಾಮಹ ಯಾರು ಅನ್ನೋದರ ಕುರಿತಾಗಿ ಸಮರ ನಡೀತಾ ಇದೆ. ಭ್ರಷ್ಟಾಚಾರದ ಪಿತಾಮಹರೇ ಬಿಜೆಪಿಯವರು ಅಂತ ಕೇಸರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಯುದ್ಧ ನಡೆಸಿದ್ದಾರೆ. ಬಿಜೆಪಿಗೆ ಹಗರಣಗಳನ್ನ ಬಿಚ್ಚಿಡ್ತಾರೆ ಅನ್ನೋ ಭಯ ಅಂತ ಹೇಳಿದ್ದಾರೆ. ಏನು ಇನ್ಸ್ಟ್ರಕ್ಷನ್ ಇದೆ, ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ, ಇವರು ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ, ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ಕೇಳಬೇಕಾಗಿ ಕರಪ್ಷನ್ ವಿರುದ್ಧ ಹೋರಾಟ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಅವರ ಕಾಲದಲ್ಲಾದಂತ ಕಳ್ತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಆಮೇಲೆ ಯಾವತ್ತೂ ಕೂಡ ಈಗ ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ, ಇಡಿಯವರು ಹಿಂದೆ ಎಲ್ಲ ಬರಲಿಲ್ಲ, ಈಗ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ ಮಿನಿಸ್ಟರ್ಗಳು ಹೇಳಿದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ ಇದನ್ನ ಇದು ಕಾನೂನು ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿ ಮಾಡಲಿ. ವಿ ಆರ್ ನಾಟ್ ಅಫ್ರೇಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಮಾನ್ಯ ಅಧ್ಯಕ್ಷರೇ, ಇಷ್ಟನ್ನ ನಾನು ಲಿಖಿತವಾಗಿ ಹೇಳಿದ್ದೀನಿ. ಅವೆಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ನನ್ನ ಉತ್ತರ. ಈಗ ಆಯ್ತು, ಏನ್ ಮಾಡೋದು ಹೇಳ್ಬಿಡ್ಲ. ಈಗ ನಾವು ಈಗ ಬಹುಶಃ ಎಲ್ಲರೊಂದು ಮನವಿ, ಮಳೆ ಬಹಳ ಜೋರಿದೆ ಊರಲ್ಲಿ. ಅಧ್ಯಕ್ಷರೇ, ವರ್ತನೆಯಿಂದ ಅಸೆಂಬ್ಲಿ ಗೌರವ ಇದೆಯಲ್ಲ, ಗೌರವ ಹಾಳಾಗಿದೆ, ಸಂಪ್ರದಾಯ ಇದೆಯಲ್ಲ ಹಾಳಾಗಿದೆ. ಇವರು ವರ್ತನೆ, ಇವರು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಸಂವಿಧಾನಕ್ಕೆ ಮಾರಕ. ಈಗ ಒಂದು ವಿಶೇಷವಾದ ಮನವಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಮಳೆಗಾಲದಲ್ಲಿ ಬಹಳಷ್ಟು ಇವತ್ತು ಮಳೆ ನಡೀತಾ ಇದೆ. ಆದ ಕಾರಣ ಕೆಲವು ರಸ್ತೆಗಳು ಕೂಡ ಬಂದ್ ಆಗುವಂತ ಪರಿಸ್ಥಿತಿ, ಫ್ಲೈಟ್ ಕೂಡ ಕೆಲವು ಲ್ಯಾಂಡ್ ಆಗುದಿಲ್ಲ. ಎಲ್ಲೂ ಕೂಡ ಆದಿತ್ಯವಾರ ರಾತ್ರಿ ಬೆಂಗಳೂರು ಬಂದು ಮುಟ್ಟಬೇಕು. ಮತ್ತೆ ದೊಡ್ಡ ವಿಷಯ ಸುದ್ದಿ ಅಂತ ಹೇಳಿದ್ರೆ, ಈ ಸಭೆಯನ್ನು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ಈ ತರ ಸಭೆ ನಡೆಸಿದ್ರೆ ನಾವು ರಾಜಕೀಯ ಮಾಡಬೇಕು, ಪ್ರಚಾರ ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಇವ್ರ ಕಾಲದ್ದೆಲ್ಲ ಹೇಳ್ತೀನಿ. ಈಗ ನಾನು ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-20 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-20 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019-20 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಸುದೀರ್ಘ ಉತ್ತರ ಮುಕ್ತಾಯವಾಗಿದೆ. ಸದನದಲ್ಲಿ ವಿಧಾನಸಭಾ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ.
ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮುಂದೂಡಿಕೆ ಮಾಡಿದ್ದಾರೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರು. 21 ಹಗರಣಗಳ ಬಗ್ಗೆ ತಮ್ಮ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಸುದೀರ್ಘ ಉತ್ತರ ಕೊಟ್ಟರು. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯಾಗಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಕಾಲದ ಹಗರಣಗಳನ್ನು ಉಲ್ಲೇಖಿಸಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪೂರ್ಣ ಯೋಜನೆಯಿಂದ ನೀಡಲಾಗುತ್ತಿದ್ದ ಮೊಟ್ಟೆ ಹಗರಣ 2019 ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಬಿಸಿ ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಜೈಲೂಟದಿಂದ ಸೊರಗಿದ ನಟ ದರ್ಶನ್ ಹೈಕೋರ್ಟ್ ಮೆಟ್ಲನ್ನ ಹತ್ತಿದ್ರು. ಇವತ್ತಾದ್ರೂ ಮನೆ ಊಟದ ಭಾಗ್ಯ ಸಿಗತ್ತಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಮನೆ ಊಟಕ್ಕಾಗಿ ಹೈಕೋರ್ಟ್ ಮೆಟ್ಲನ್ನ ಹತ್ತಿದ್ರು ದರ್ಶನ್. ಅರ್ಜಿ ಹಾಕಿದ್ರು ದರ್ಶನ್ ಪರ ವಕೀಲರು. ಸಂಜೆ 4 ಗಂಟೆಗೆ ಈಗ ದರ್ಶನ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ. 2:15 ಈಗ 4 ಗಂಟೆಗೆ ಬರುತ್ತೆ ಅಂತ ಹೇಳಲಾಗಿದೆ. ಜೈಲೂಟ ಬೇಜಾರಾಗಿ ಹೋಗಿದೆಯಂತೆ ದರ್ಶನ್ ಅವರಿಗೆ. ಸೊ ಇವತ್ತಾದರೂ ಮನೆ ಊಟದ ಭಾಗ್ಯ ಸಿಗುತ್ತಾ ಅನ್ನೋದು ದರ್ಶನ್ ನಿರೀಕ್ಷೆ. ಜೈಲಿನಲ್ಲಿ ಸಾಕಷ್ಟು ತೂಕ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಅತಿಸಾರ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ದರ್ಶನ್ ಅವರಿಗೆ ಉಂಟಾಗ್ತಾ ಇದೆಯಂತೆ. ಜೈಲಿನ ಊಟ ಸರಿ ಹೋಗ್ದೇನೆ ಜೈಲಲ್ಲಿ ಮುದ್ದೆ ಸಾರು ಅನ್ನ ಸಿಗತ್ತೆ, ಸಪ್ಪೆ ಊಟ ಇರುತ್ತೆ. ಹಾಗಾಗಿ ಊಟ ಸರಿ ಹೋಗ್ತಿಲ್ಲ ಅನ್ನೋಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಹೈಕೋರ್ಟ್ ಮೆಟ್ಲನ್ನು ಕೂಡ ಹತ್ತಿದ್ರು. ಈಗ 4 ಗಂಟೆಗೆ ಆ ಅರ್ಜಿಯ ವಿಚಾರಣೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ರಿಪೋರ್ಟರ್ ಧ್ರುವ ಕನೆಕ್ಟ್ ಆಗಿದ್ದಾರೆ, ನಮ್ಮ ಪ್ರತಿನಿಧಿ ಧ್ರುವ. 4 ಗಂಟೆಗೆ ಈ ಅರ್ಜಿ ವಿಚಾರಣೆ ಇರ್ತಕ್ಕಂಥದ್ದು, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಈ ಕ್ಷಣದಲ್ಲಿ? ಶ್ರೀಲಕ್ಷ್ಮಿ, ಮುಖ್ಯವಾಗಿ ದರ್ಶನ್ ಏನು ಪರಪ್ಪನ ಅಗ್ರಹಾರದ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರಿಗೆ ಮನೆ ಊಟ ನೀಡಬೇಕು ಅಂತ ಹೇಳಿ ನಿನ್ನೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದಕ್ಕೆ STP ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡ್ರು. ಅದಾದ ನಂತರ ಇವತ್ತು 4 ಗಂಟೆಗೆ ಇದ್ರ ಬಗ್ಗೆ ಅಂದ್ರೆ ದರ್ಶನ್ ಅವರಿಗೆ ಮನೆ ಊಟವನ್ನ ನೀಡಬೇಕಾ, ಪುಸ್ತಕವನ್ನ ನೀಡಬೇಕಾ, ಹಾಸಿಗೆ ದಿಬ್ಬನ್ನ ನೀಡಬೇಕಾ ಎನ್ನುವಂತಹ ಒಂದು ತೀರ್ಪನ್ನ ಕೂಡ ಸದ್ಯ ನೀಡ್ತಾರೆ ನ್ಯಾಯಮೂರ್ತಿಗಳು. ಆದ್ರೆ ಮುಖ್ಯವಾಗಿ ದರ್ಶನ್ ಯಾವಾಗ ಒಂದು ಈ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು ಅದರ ಆರಂಭದಲ್ಲಿ ಅವ್ರು ಅಷ್ಟೊಂದೆಲ್ಲ ಇದಾಗಿರ್ಲಿಲ್ಲ. ಆದ್ರೆ ಈಗ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಹೀಗಾಗಿ ನಮಗೆ ಮನೆ ಊಟವನ್ನ ನೀಡಬೇಕು ಎನ್ನುವಂತ ಮನವಿಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿದ್ರು. ಆದ್ರೆ STP ಆಕ್ಷೇಪಣೆಯನ್ನ ಸಲ್ಲಿಸಿದ್ದು ಏನಂತ ಹೇಳಿದ್ರೆ, ಮುಖ್ಯವಾಗಿ ನೀವು IG ಅವರಿಗೆ ಮನವಿಯನ್ನ ಮಾಡಬೇಕು, ಅದಾದ ನಂತರ ನೀವು ರಿಟ್ ಅರ್ಜಿಯನ್ನ ಸಲ್ಲಿಸಬೇಕಿತ್ತು ಇವರು. ಆದ್ರೆ ಈಗ ಏಕಾಏಕಿಯಾಗಿ ಇವ್ರ ಆರೋಗ್ಯ ಹೇಗೆ ಹದಗೆಡಕ್ ಸಾಧ್ಯ? ಇವರು ನ್ಯಾಯಾಂಗ ಬಂಧನದಲ್ಲಿದ್ದಾಗ ಯಾವುದೇ ತರಹದ ವ್ಯತ್ಯಾಸಗಳು ಕಂಡಿರ್ಲಿಲ್ಲ. ಅದಾದ ನಂತರ ಮನೆ ಊಟವನ್ನ ಸೇವಿಸಬೇಕು ಅಂತ ಹೇಳಿದ್ರೆ ಈ ತರ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರೆ ಹೇಗೆ ಅನ್ನುವಂತ ಒಂದು ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಿದ್ರು.